ಹಲೋ ಫ್ರೆಂಡ್ಸ್, ಇವತ್ತು ನಾನು ಒಂದು ಅಡ್ವೆಂಚರ್ ಥ್ರಿಲ್ಲರ್ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂವಿಯ ಹೆಸರು ಬರ್ಡ್ ಬಾಕ್ಸ್. 2018ರಲ್ಲಿ ರಿಲೀಸ್ ಆದ ಮೂವಿ. ಈ ಮೂವಿಯ ಸೀಕ್ವೆಲ್ ಬರ್ಡ್ ಬಾಕ್ಸ್ ಬಾರ್ಸಿಲೋನಾ 2023ರಲ್ಲಿ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗಿದ್ದು. ಇವತ್ತು ನಾನು ಮೊದಲನೇ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಮ ಚಾನಲಲ್ಲಿ ಮುಂದೆ ಬರುವಂಥ ಎಲ್ಲ ಮೂವಿಗಳ ಎಕ್ಸ್ಪ್ಲೇನ್ ವಿಡಿಯೋಗಳನ್ನು ನೋಡಬಹುದು. ಮೂವಿಯ ಆರಂಭದಲ್ಲಿ ನಮಗೆ ಮಲೋರಿ ಅನ್ನೋ ಒಬ್ಬಳನ್ನು ನೋಡ್ತೀವಿ. ಅವಳು ತನ್ನೊಂದಿಗೆ ಇದ್ದ ಇಬ್ಬರು ಸಣ್ಣ ಮಕ್ಕಳಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾಳೆ. ಮಲೋರಿ ಹೇಳ್ತಾಳೆ, ನಾವು ಈಗ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮನೆಯಿಂದ ಹೊರಗಡೆ ಹೋಗ್ತೀವಿ. ಮನೆಯಿಂದ ಹೊರಗಡೆ ಹೋದ ಮೇಲೆ ಯಾವುದೇ ಕಾರಣಕ್ಕೂ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ಬಿಚ್ಚಬಾರದು. ಹಾಗೇನಾದರೂ ಬಿಚ್ಚಿದರೆ ಅಲ್ಲೇ ಸಾವಾಗುತ್ತೆ ಅಂತ ಹೇಳ್ತಾಳೆ. ಇದಾದ ನಂತರ ಮಲೋರಿ ತನ್ನ ಇಬ್ಬರು ಮಕ್ಕಳೊಂದಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮನೆಯಿಂದ ಹೊರಗಡೆ ಹೋಗಿ ಪಕ್ಕದಲ್ಲೇ ಇದ್ದ ನದಿ ಹತ್ತಿರ ಹೋಗ್ತಾರೆ. ಅಲ್ಲೇ ಇದ್ದ ಒಂದು ಬೋಟ್ ಮೂಲಕ ಮೂವರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನದಿಯಲ್ಲಿ ತಾವು ಹೋಗಬೇಕಾದ ಪ್ಲೇಸ್ನ ಕಡೆಗೆ ಹೊರಡ್ತಾರೆ. ಇದಾದ ನಂತರ ನಮಗೆ 5 ವರ್ಷಗಳ ಹಿಂದಿನ ಕಥೆಯನ್ನು ತೋರಿಸಲಾಗುತ್ತೆ. ಮಲೋರಿ ಒಬ್ಬಳು ಆರ್ಟಿಸ್ಟ್ ಆಗಿರ್ತಾಳೆ. ಅವಳು ತನ್ನ ಮನೆಯಲ್ಲಿ ಪೇಂಟ್ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಅವಳ ಸಿಸ್ಟರ್ ಜೆಸ್ಸಿಕಾ ಬರ್ತಾಳೆ. ಜೆಸ್ಸಿಕಾ ಟಿವಿ ಆನ್ ಮಾಡಿ ನ್ಯೂಸಲ್ಲಿ ಬರ್ತಿದ್ದ ವಿಶ್ವದಲ್ಲೆಲ್ಲ ಹರಡಿದ ಒಂದು ಹೊಸ ಸೂಸೈಡ್ ಮಾಡಿಕೊಳ್ಳುವ ಒಂದು ಹೊಸ ಸಮಸ್ಯೆಯ ಬಗ್ಗೆ ಹೇಳ್ತಾಳೆ. ಆದರೆ ಮಲೋರಿ ಇದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇದಾದ ನಂತರ ಜೆಸ್ಸಿಕಾ ಮಲೋರಿಯನ್ನು ಚೆಕಪ್ಗೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಚೆಕಪ್ ಮುಗಿಸಿ ಹೊರಗೆ ಬರ್ತಾ ಇರುವಾಗ ಅಲ್ಲೇ ಇದ್ದ ಒಬ್ಬಳು ಗ್ಲಾಸ್ಗೆ ತಲೆಯನ್ನು ಹೊಡೆದು ಸಾಯಲಿಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅಲ್ಲಿದ್ದವರು ಅವರನ್ನು ಹಿಡ್ಕೊಂಡಿರ್ತಾರೆ. ಇದನ್ನೆಲ್ಲ ನೋಡಿ ಮಲೋರಿ ತಕ್ಷಣ ಆಸ್ಪತ್ರೆಯಿಂದ ಹೊರಗೆ ಬಂದು ಜೆಸ್ಸಿಕಾಳೊಂದಿಗೆ ಕಾರಲ್ಲಿ ಅಲ್ಲಿಂದ ಹೊರಡ್ತಾಳೆ. ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಇಡೀ ಸಿಟಿಯಲ್ಲಿ ಆ ಒಂದು ಸಮಸ್ಯೆ ಹರಡ್ಕೊಂಡಿತ್ತು. ಜನರೆಲ್ಲ ಅವರಾಗೆ ಸಾಯ್ತಾ ಇದ್ರು. ಇದರ ಮಧ್ಯೆ ಕಾರು ಓಡಿಸ್ತಾ ಇದ್ದ ಜೆಸ್ಸಿಕಾಗೂ ಕೂಡ ಅದೇ ರೀತಿಯ ಸಮಸ್ಯೆಗೆ ಒಳಗಾಗ್ತಾಳೆ. ಇದ್ದಕ್ಕಿದ್ದ ಹಾಗೆ ಅವಳ ಕಣ್ಣಿನ ಕಲರ್ ಚೇಂಜ್ ಆಗುತ್ತೆ. ತನ್ನ ಮೈಂಡ್ನ ಕಂಟ್ರೋಲ್ ಕಳ್ಕೊಂಡ ಜೆಸ್ಸಿಕಾ ಕಾರನ್ನು ಅಡ್ಡಾದಿಡ್ಡಿಯಾಗಿ ಓಡಿಸ್ತಾಳೆ. ಇದರಿಂದ ಕಾರು ಪಲ್ಟಿ ಆಗುತ್ತೆ. ಪಲ್ಟಿಯಾದ ಕಾರಿಂದ ಇಬ್ಬರು ಹೊರಗೆ ಬರ್ತಾರೆ. ಜೆಸ್ಸಿಕಾ ಹೊರಗೆ ಬರ್ತಿದ್ದ ಹಾಗೆ ರೋಡಲ್ಲಿ ಬರ್ತಾ ಇದ್ದ ಲಾರಿ ಅಡ್ಡ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಅಲ್ಲಿಂದ ಮಲೋರಿ ಹೋಗ್ತಾ ಇರುವಾಗ ಒಂದು ಮನೆಯ ಎದುರಿಗೆ ಬೀಳ್ತಾಳೆ. ಪ್ರೆಗ್ನೆಂಟ್ ಆಗಿದ್ದ ಮಲೋರಿಯನ್ನು ನೋಡಿದ ಆ ಮನೆಯ ಲಿಡಿಯಾ ಅನ್ನುವ ಒಬ್ಬಳು ಹುಡುಗಿ ಅವಳನ್ನು ಮನೆಯೊಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬರ್ತಾಳೆ. ಆಗ ಅವಳು ಕೂಡ ಒಂದು ಶಕ್ತಿಯ ವಶಕ್ಕೆ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಟಾಮ್ ಅನ್ನುವ ವ್ಯಕ್ತಿ ಬಂದು ಮಲೋರಿಯನ್ನು ಕರ್ಕೊಂಡು ಆ ಮನೆಯ ಒಳಗೆ ಹೋಗ್ತಾನೆ. ಆ ಮನೆಯ ಓನರ್ ಅಲ್ಲಿ ತುಂಬಾ ಜನರು ಬಂದು ಸೇರ್ಕೊಂಡಿರ್ತಾರೆ. ಅವರೆಲ್ಲರೂ ತಮಗಾದ ಅನುಭವವನ್ನು ಹೇಳಿಕೊಳ್ತಾರೆ. ಆದರೆ ಮಲೋರಿ ಮಾತ್ರ ತನ್ನ ಸಿಸ್ಟರ್ ಜೆಸ್ಸಿಕಾ ಕಳ್ಕೊಂಡ ದುಃಖದಿಂದ ಸೀದಾ ಒಳಗೆ ಹೋಗಿ ಒಬ್ಬಳೇ ಕೂತ್ಕೊಳ್ತಾರೆ. ಟಾಮ್ ಬಂದು ಅವಳನ್ನು ಸಮಾಧಾನ ಮಾಡ್ತಾನೆ. ಇದಾದ ನಂತರ ಎಲ್ಲರೂ ಸೇರಿ ಮನೆಯ ಬಾಗಿಲನ್ನೆಲ್ಲ ಮುಚ್ಚಿ ಕಿಟಕಿಗಳನ್ನೆಲ್ಲ ಪೇಪರ್ಗಳು ಅಂಟಿಸಿ ಹೊರಗಿನ ದೃಶ್ಯಗಳು ಯಾವುದು ಕಾಣಿಸಿದ ಹಾಗೆ ಮಾಡ್ತಾರೆ. ಇದಾದ ನಂತರ ಕತೆ ಮತ್ತೆ ಪ್ರೆಸೆಂಟ್ಗೆ ಶಿಫ್ಟ್ ಆಗುತ್ತೆ. ಮಲೋರಿ ಮತ್ತು ಮಕ್ಕಳು ಬೋಟ್ನಲ್ಲಿ ಹೊರಟು 6 ಗಂಟೆಗಳಾಗಿತ್ತು. ಮಲೋರಿ ತನ್ನ ಹತ್ತಿರ ಇದ್ದ ವಾಕಿ ಟಾಕಿಯಿಂದ ತಾನು ಹೋಗ್ತಾ ಇದ್ದ ಪ್ಲೇಸ್ ಅನ್ನು ಕಾಂಟ್ಯಾಕ್ಟ್ ಮಾಡ್ತಾಳೆ. ಆದರೆ ಯಾರೂ ಕಾಂಟ್ಯಾಕ್ಟ್ಗೆ ಸಿಗಲ್ಲ. ಇದಾದ ನಂತರ ಕತೆ ಮತ್ತೆ ಪಾಸ್ಟ್ಗೆ ಬರುತ್ತೆ. ಮಲೋರಿ ಮತ್ತು ಎಲ್ಲರೂ ಇದ್ದ ಮನೆಗೆ ಒಲಿಂಪಿಯಾ ಅನ್ನುವವಳು ಬಂದು ಒಳಗೆ ಸೇರಿಸಿಕೊಳ್ಳುವಂತೆ ಮನವಿ ಮಾಡಿಕೊಳ್ತಾಳೆ. ಆದರೆ ಇದಕ್ಕೆ ಡೂಗ್ಲಾಸ್ ವಿರೋಧ ಮಾಡ್ತಾನೆ. ಆದರೆ ಡೂಗ್ಲಾಸ್ಗೆ ಗನ್ ಪಾಯಿಂಟ್ ಇಟ್ಟು ಮಲೋರಿ ಒಲಿಂಪಿಯಾಳನ್ನು ಚೆಕ್ ಮಾಡಿ ಒಳಗೆ ಕಳಿಸಿಕೊಳ್ತಾಳೆ. ವಿಶೇಷ ಏನಂದ್ರೆ ಒಲಿಂಪಿಯಾ ಕೂಡ ಪ್ರೆಗ್ನೆಂಟ್ ಆಗಿರ್ತಾಳೆ. ಇದಾದ ನಂತರ ಆ ಮನೆಯಲ್ಲಿದ್ದ ಗ್ರೇಗ್ ಅನ್ನುವನು ಜನರನ್ನು ಸಾಯಿಸುತ್ತಿರುವ ಆ ಶಕ್ತಿ ಯಾವುದು ಅಂತ ತಿಳಿದುಕೊಳ್ಳೋಕ್ಕೋಸ್ಕರ ಮನೆಯ ಔಟ್ಸೈಡ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗುವ ಫುಟೇಜ್ ಅನ್ನು ಮಾನಿಟರಲ್ಲಿ ನೋಡುವ ತೀರ್ಮಾನ ಮಾಡ್ತಾನೆ. ಮನೆಯವರು ಅವನು ಕೂತಿದ್ದ ಚೇರಿಗೆ ಅವನ ಕೈಕಾಲನ್ನು ಕಟ್ಟಾಕ್ತಾರೆ. ಯಾಕಂದ್ರೆ ಆ ಒಂದು ಶಕ್ತಿಯನ್ನು ನೋಡಿದ ನಂತರ ಅವನು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಅಂತ. ಒಬ್ಬನನ್ನೇ ಅಲ್ಲಿ ಬಿಟ್ಟು ಮನೆಯವರೆಲ್ಲ ಕೆಳಗೆ ಹೋಗ್ತಾರೆ. ಆದರೆ ಸ್ವಲ್ಪ ಹೊತ್ತಲ್ಲೇ ದೊಡ್ಡ ಸೌಂಡ್ ಬರುತ್ತೆ. ಮನೆಯವರೆಲ್ಲ ಅಲ್ಲಿಗೆ ಬಂದು ನೋಡಿದಾಗ ಗ್ರೇಗ್ ಕುರ್ಚಿಯಿಂದ ಕೆಳಗೆ ಬಿದ್ದು ತಲೆ ಒಡೆದು ಅಲ್ಲೇ ಸತ್ತಿರ್ತಾನೆ. ಇದಕ್ಕೆ ಕಾರಣ ಮನೆ ಹೊರಗಡೆ ಇದ್ದ CCTVಯಲ್ಲಿ ಜನರನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡುತ್ತಿದ್ದ ಆ ಶಕ್ತಿ ರೆಕಾರ್ಡ್ ಆಗಿರುತ್ತೆ. ಅದನ್ನು ಗ್ರೇಗ್ ಟಿವಿ ಮಾನಿಟರಲ್ಲಿ ನೋಡಿರ್ತಾನೆ. ಇದರಿಂದಾನೇ ಗ್ರೇಗ್ ಸಾವಿಗೀಡಾಗಿರ್ತಾನೆ. ತಕ್ಷಣ ಅಲ್ಲಿದ್ದವರು ಅಲ್ಲಿದ್ದ ಟಿವಿ ಮಾನಿಟರ್ನ್ನು ಒಡೆದು ಹಾಕ್ತಾರೆ. ಇದಾದ ನಂತರ ಮತ್ತೆ ಪ್ರೆಸೆಂಟ್ಗೆ ಕತೆ ಬಗ್ಗೆ ತೋರಿಸ್ತಾರೆ. ಬೋಟ್ನಲ್ಲಿ ಹೋಗ್ತಿದ್ದ ಮಲೋರಿಗೆ ಒಬ್ಬ ವ್ಯಕ್ತಿಯ ವಾಯ್ಸ್ ಕೇಳಿಸುತ್ತೆ. ಆ ವ್ಯಕ್ತಿ ಹೇಳ್ತಾನೆ, ಹೊರಗಡೆ ಪ್ರಪಂಚವನ್ನು ನೋಡಿ ಯಾವುದೇ ಸಮಸ್ಯೆ ಇಲ್ಲ, ಸೇಫ್ ಅಂತ ಹೇಳ್ತಾನೆ. ಆದರೆ ಆ ವ್ಯಕ್ತಿ ಎಷ್ಟೇ ಹೇಳಿದರೂ ಮಲೋರಿಯಾಗಲಿ ಮಕ್ಕಳಾಗಿ
ಮಕ್ಕಳಾಗಲಿ ತಮ್ಮ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ಬಿಚ್ಚಲ್ಲ. ಆ ವ್ಯಕ್ತಿಯಿಂದ ಅಪಾಯ ಇದೆ ಅಂತ ಗೊತ್ತಿದ್ದರಿಂದ ಮಲೋರಿ ತನ್ನ ಹತ್ತಿದ್ದ ಪಿಸ್ತೂಲಿಂದ ಅವನಿಂದ ಕಡೆ ಶೂಟ್ ಮಾಡ್ತಾಳೆ. ಆದರೆ ಅದೆಲ್ಲದರಿಂದ ತಪ್ಪಿಸಿಕೊಂಡು ಆ ವ್ಯಕ್ತಿ ಅವರಿದ್ದ ಬೋಟ್ ಹತ್ತಿರ ಬಂದು ಮಲೋರಿ ಕಣ್ಣಿಗೆ ಕಟ್ಟಿದ್ದ ಬಟ್ಟೆ ಬಿಚ್ಚಲು ಟ್ರೈ ಮಾಡ್ತಾನೆ. ತಕ್ಷಣ ಮಲೋರಿ ಅಲ್ಲೇ ಇದ್ದ ಮಚ್ಚಿಂದ ದಾಳಿ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ತಾಳೆ. ಇದಾದ ನಂತರ ಕತೆ ಮತ್ತೆ ಪಾಸ್ಟ್ಗೆ ಬರುತ್ತೆ. ಮನೆಯಲ್ಲಿದ್ದ ಫುಡ್ ಖಾಲಿ ಆಗ್ತಾ ಬಂದಿರುತ್ತೆ. ಇದರಿಂದ ಮನೆಯವರೆಲ್ಲ ಸೇರಿ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗುವ ಪ್ಲಾನ್ ಮಾಡ್ತಾರೆ. ಇದಕ್ಕೋಸ್ಕರ ಆ ಮನೆಯಲ್ಲಿದ್ದ ಕಾರ್ನ ಗ್ಲಾಸ್ಗೆ ಎಲ್ಲ ಪೇಪರ್ ಅಂಟಿಸಿ ಬಂದ್ ಮಾಡಿ GPS ಮುಖಾಂತರ ಡ್ರೈವ್ ಮಾಡಿಕೊಂಡು ಸೂಪರ್ ಮಾರ್ಕೆಟ್ಗೆ ಹೋಗ್ತಾರೆ. ಅಲ್ಲಿ ಅವರು ತಮಗೆ ಬೇಕಾದ ಎಲ್ಲ ಫುಡ್ ಐಟಮ್ಗಳನ್ನು ತಗೊಂಡು ವಾಪಸ್ ಬರ್ತಾರೆ. ಕತೆ ಮತ್ತೆ ಪಾಸ್ಟ್ಗೆ ಹೋಗುತ್ತೆ. ಮಲೋರಿ ಹೋಗ್ತಾ ಇದ್ದ ಬೋಟ್ ಒಂದು ನಿಂತಿದ್ದ ಬೋಟ್ಗೆ ಡಿಕ್ಕಿ ಆಗುತ್ತೆ. ಆಗ ಅವಳ ಮಗ ನೀರಲ್ಲಿ ಬೀಳ್ತಾನೆ. ಅವನನ್ನು ಮೇಲಕ್ಕೆ ಎತ್ತಾಳೆ. ಆದರೆ ಅವನು ಹಿಡ್ಕೊಂಡಿದ್ದ ಬ್ಯಾಗ್ ನೀರಲ್ಲಿ ಬೀಳುತ್ತೆ. ಅದರಲ್ಲಿ ಫುಡ್ ಮತ್ತು ಬ್ಲಾಂಕೆಟ್ಗಳಿತ್ತು. ಫುಡ್ ಕಳ್ಕೊಂಡೋದ್ರಿಂದ ಮಲೋರಿ ಬೋಟನ್ನು ಸೈಡ್ಗೆ ಹಾಕಿ ಮಕ್ಕಳಿಬ್ಬರನ್ನು ಯಾವುದೇ ಕಾರಣಕ್ಕೂ ಬೋಟಿಂದ ಕೆಳಗೆ ಇಳಿಬೇಡಿ ಅಂತ ಹೇಳಿ ಫುಡ್ಡನ್ನು ಹುಡುಕಲಿಕ್ಕೆ ಹೋಗ್ತಾಳೆ. ಅಲ್ಲೇ ಸ್ವಲ್ಪ ದೂರದಲ್ಲೇ ಇದ್ದ ಬಿಲ್ಡಿಂಗ್ ಒಳಗೆ ಹೋಗಿ ಮಲೋರಿ ಫುಡ್ಡನ್ನು ತಗೊಂಡು ಬರಬೇಕು ಅನ್ನೋಷ್ಟರಲ್ಲಿ ಆ ಒಂದು ಶಕ್ತಿ ಅಲ್ಲಿಗೆ ಬರುತ್ತೆ. ಮಲೋರಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ತಕ್ಷಣ ಬೋಟ್ನ ಕಡೆ ಹೊರಡ್ತಾಳೆ. ಆದರೆ ಆ ಶಕ್ತಿ ಅವಳನ್ನು ಹಿಂಬಾಲಿಸುತ್ತೆ. ಇದರಿಂದ ಮಲೋರಿ ತನ್ನ ಹತ್ತಿರದ ಪಿಸ್ತೂಲಿಂದ ಆ ಒಂದು ಶಕ್ತಿಯ ಕಡೆ ಶೂಟ್ ಮಾಡ್ತಾಳೆ. ಶೂಟ್ ಮಾಡ್ತಾ ಇದ್ದ ಸೌಂಡ್ ಕೇಳಿ ಹೆಣ್ಣು ಮಗು ತನಗೆ ಹಗ್ಗ ಕಟ್ಟಿಕೊಂಡು ಬೋಟಿಂದ ಇಳ್ಕೊಂಡು ಹೋಗ್ತಾಳೆ. ಆ ಮಗು ಮುಂದೆ ಹೋಗ್ತಾ ಇದ್ದ ಹಾಗೆ ಆ ಶಕ್ತಿ ಆ ಮಗುವಿದ್ದಲ್ಲಿಗೆ ಬರುತ್ತೆ. ಇನ್ನೇನು ಮಗುವಿನ ಹತ್ತಿರ ಬರಬೇಕೆನ್ನುವಷ್ಟರಲ್ಲಿ ಬೋಟ್ ಹತ್ತಿರ ಬಂದಿದ್ದ ಮಲೋರಿ ಹಗ್ಗ ಹಿಡಿದು ಆ ಮಗುವನ್ನು ಒಳಗೆ ಕರ್ಕೊಳ್ತಾಳೆ. ಹಾಗೆ ಆ ಹೆಣ್ಣು ಮಗುವಿಗೆ ಸರಿಯಾಗಿ ಬೈತಾಳೆ. ಹಾಗೆ ತಕ್ಷಣ ಮತ್ತೆ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾಳೆ. ಇದಾದ ನಂತರ ಮತ್ತೆ ಕತೆ ಪಾಸ್ಟ್ಗೆ ಬರುತ್ತೆ. ಒಲಿಂಪಿಯಾ ಒಮ್ಮೆ ಗ್ಯಾರಿ ಎನ್ನುವ ಒಬ್ಬ ವ್ಯಕ್ತಿಯನ್ನು ಡೋರ್ ಓಪನ್ ಮಾಡಿ ಒಳಗೆ ಕರ್ಕೊಳ್ತಾಳೆ. ಆ ವ್ಯಕ್ತಿ ಹೇಳ್ತಾನೆ, ಕೆಲವೊಂದಿಷ್ಟು ಮೆಂಟಲ್ ವ್ಯಕ್ತಿಗಳು ನನ್ನ ಮತ್ತು ನನ್ನ ಫ್ರೆಂಡ್ಸ್ ಹಿಂದೆ ಬಿದ್ದಿದ್ರು. ಅವರು ಕಣ್ಣಿನ ಬಟ್ಟೆಯನ್ನು ಬಿಚ್ಚಿ ಹೊರಗಡೆ ಪ್ರಪಂಚವನ್ನು ನೋಡಿ ಅಂತ ಫೋರ್ಸ್ ಮಾಡ್ತಾ ಇದ್ರು. ಕಣ್ಣಿನ ಬಟ್ಟೆಯನ್ನು ಬಿಚ್ಚಲಿಲ್ಲ ಅಂದರೆ ಕೊಲ್ತಾ ಇದ್ರು. ನಾನು ಅವರಿಂದ ತಪ್ಪಿಸಿಕೊಂಡು ಓಡಿ ಬಂದೆ ಅಂತ ಹೇಳ್ತಾನೆ. ಎಲ್ಲರೂ ಇದನ್ನು ನಂಬ್ತಾರೆ. ಆದರೆ ಡೂಗ್ಲರ್ ಮಾತ್ರ ಅವನನ್ನು ನಂಬಲ್ಲ. ಅವನು ಗನ್ ಹಿಡ್ಕೊಂಡು ಹೊರಗೆ ಹೋಗುವಂತೆ ಹೇಳ್ತಾನೆ. ಆಗ ಅಲ್ಲೇ ಇದ್ದ ಒಬ್ಬರು ಡೂಗ್ಲರ್ ತಲೆಯ ಮೇಲೆ ಹೊಡೆದು ಅವನನ್ನು ಪ್ರಜ್ಞೆ ತಪ್ಪು ಹಾಗೆ ಮಾಡಿ ಒಂದು ರೂಮಲ್ಲಿ ಕೂಡಿ ಹಾಕ್ತಾರೆ. ಇದೆಲ್ಲದರ ಮಧ್ಯೆ ಒಲಿಂಪಿಯಾ ಮಲೋರಿ ಹತ್ತಿರ ಒಂದು ವೇಳೆ ಡೆಲಿವರಿ ಆದ ನಂತರ ನನಗೇನಾದ್ರು ಆದರೆ ನನ್ನ ಮಗುವನ್ನು ನೀನೇ ನೋಡಿಕೊಳ್ಳುವಂತೆ ಹೇಳ್ತಾಳೆ. ಹಾಗೆ ಒಂದು ಗೊಂಬೆಯನ್ನು ಕೂಡ ಕೊಡ್ತಾಳೆ. ಇದಾದ ನೆಕ್ಸ್ಟ್ ಸೀನಲ್ಲಿ ನಮಗೆ ಮತ್ತೆ ಪ್ರೆಸೆಂಟ್ ಕಥೆಯನ್ನು ತೋರಿಸಲಾಗುತ್ತೆ. ಅಲ್ಲಿ ನಮಗೆ ಹೆಣ್ಣು ಮಗುವಿನ ಕೈಲಿ ಪಾಸ್ಟಲ್ಲಿ ಒಲಿಂಪಿಯಾ ಮಲೋರಿಗೆ ಕೊಟ್ಟಿದ್ದ ಗೊಂಬೆಯನ್ನು ತೋರಿಸಲಾಗುತ್ತೆ. ಅಂದರೆ ಇಬ್ಬರು ಮಕ್ಕಳಲ್ಲಿ ಹೆಣ್ಣು ಮಗು ಒಲಿಂಪಿಯಾದು, ಹಾಗೆ ಗಂಡು ಮಗು ಮಲೋರಿಯದು. ಮತ್ತೆ ಪಾಸ್ಟ್ ಕಥೆಯನ್ನು ತೋರಿಸಲಾಗುತ್ತೆ. ಅದರಲ್ಲಿ ಒಲಿಂಪಿಯಾ ಮತ್ತು ಮಲೋರಿ ಇಬ್ಬರಿಗೂ ಹೆರಿಗೆ ನೋವು ಸ್ಟಾರ್ಟ್ ಆಗುತ್ತೆ. ಟಾಮ್ ಮತ್ತು ಚಾರ್ಲಿ ಇಬ್ಬರನ್ನು ಮನೆಯ ಮೇಲಿನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಲಿಂಪಿಯಾ ಹೆಣ್ಣು ಮಗುವಿಗೆ ಹಾಗೂ ಮಲೋರಿ ಗಂಡು ಮಗುವಿಗೆ ಜನ್ಮ ನೀಡ್ತಾರೆ. ಇತ್ತ ಮನೆಯ ಕೆಳಗಡೆ ಹೊಸದಾಗಿ ಮನೆಗೆ ಬಂದಿದ್ದ ಗ್ಯಾರಿ ತನ್ನ ಅಸಲಿ ಬುದ್ಧಿಯನ್ನು ತೋರಿಸಲಿಕ್ಕೆ ಶುರು ಮಾಡ್ತಾನೆ. ಗ್ಯಾರಿ ಕೂಡ ಒಂದು ಮೆಂಟಲ್ ಗ್ರೂಪ್ಗೆ ಸೇರಿದ ವ್ಯಕ್ತಿಯಾಗಿರ್ತಾನೆ. ಅವನು ಮೊದಲನೇದಾಗಿ ಮಲೋರಿಗೆ ಸೇರಿದ ಹಕ್ಕಿಗಳನ್ನು ಫ್ರಿಡ್ಜ್ ಒಳಗೆ ಇಡ್ತಾನೆ. ಹಾಗೆ ಮನೆಯ ಕಿಟಕಿಗೆ ಅಂಟಿಸಿದ್ದ ಪೇಪರ್ಗಳನ್ನು ತೆಗೆಯಲು ಸ್ಟಾರ್ಟ್ ಮಾಡ್ತಾನೆ. ಇದನ್ನೆಲ್ಲ ಡೂಗ್ಲರ್ ನೋಡ್ತಾ ಇದ್ದ. ಆದರೆ ಅವನನ್ನು ರೂಮ್ ಅಲ್ಲಿ ಕೂಡಿ ಹಾಕಿದ್ರಿಂದ ಅವನಿಗೆ ಏನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆಗ ಅಲ್ಲಿಗೆ ಟಾಮ್ ಬರ್ತಾನೆ. ಆ ಗ್ಯಾರಿ ಟಾಮ್ಗೆ ತಲೆಗೆ ಹೊಡೆದು ಬೀಳಿಸ್ತಾನೆ. ಇದಾದ ನಂತರ ಗ್ಯಾರಿ ಸೀದಾ ಒಲಿಂಪಿಯಾ ಮತ್ತು ಮಲೋರಿ ಇದ್ದ ರೂಮ್ಗೆ ಹೋಗ್ತಾನೆ. ಅಲ್ಲಿ ಕೂಡ ಕಿಟಕಿಗೆ ಅಂಟಿಸಿದ್ದ ಪೇಪರ್ಗಳನ್ನು ತೆಗಿತಾನೆ. ಇದರಿಂದ ಒಲಿಂಪಿಯಾ ಆ ಒಂದು ಶಕ್ತಿಯ ವಶ ಹೋಗ್ತಾಳೆ. ತಕ್ಷಣ ಮಲೋರಿ ಅವಳ ಕೈಲಿದ್ದ ಮಗುವನ್ನು ತಗೊಳ್ತಾಳೆ. ಒಲಿಂಪಿಯಾ ತಕ್ಷಣ ಮನೆಯ ಮೇಲಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಇದೇ ಟೈಮಲ್ಲಿ ಡೂಗ್ಲರ್ ಗನ್ ಹಿಡ್ಕೊಂಡು ಮೇಲಕ್ಕೆ ಬರ್ತಾನೆ. ಡೂಗ್ಲರ್ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಗೇರಿಯ ಕೈಗೆ ಶೂಟ್ ಮಾಡ್ತಾನೆ. ಆದರೆ ಗೇರಿ ಪ್ಲಾನ್ ಮಾಡಿ ಡೂಗ್ಲರ್ ಅನ್ನು ಸಾಯಿಸ್ತಾನೆ. ಆಗ ಅಲ್ಲೇ ಇದ್ದ ಟಾಮ್ ಹೇಳ್ತಾನೆ. ಟಾಮ್ ಗ್ಯಾರಿಯನ್ನು ಸಾಯಿಸಿ ಮಲೋರಿ ಇರುವಲ್ಲಿಗೆ ಬರ್ತಾನೆ. ಇದಾದ ನಂತರ 5 ವರ್ಷಗಳ ನಂತರ, ಅಂದರೆ ಮಲೋರಿ ಬೋಟ್ ಹತ್ತುವುದಕ್ಕೆ ಮುಂಚೆ ಏನಾಗಿತ್ತು ಅಂತ ತೋರಿಸಲಾಗುತ್ತೆ. ಹಾಗಾದರೆ ಇಬ್ಬರು ಮಕ್ಕಳು ದೊಡ್ಡವರಾಗಿರ್ತಾರೆ. ಒಮ್ಮೆ ಅವರಿಗೆ ರಿಕ್ ಅನ್ನುವ ವ್ಯಕ್ತಿಯಿಂದ ಒಂದು ಸಿಗ್ನಲ್ ಬರುತ್ತೆ. ಆ ವ್ಯಕ್ತಿ ಹೇಳ್ತಾನೆ, ನಮ್ಮ ಹತ್ತಿರ ಎಲ್ಲ ರೀತಿಯ ಆಹಾರ ಪದಾರ್ಥಗಳು ಇದೆ, ತಕ್ಷಣ ಅಲ್ಲಿಗೆ ಬರುವಂತೆ ಹೇಳಿ ಅಡ್ರೆಸ್ ಕೊಡ್ತಾನೆ. ಇದೇ ಕಾರಣಕ್ಕೆ ಬೋಟಲ್ಲಿ ಮಲೋರಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇರೋದು. ಇತ್ತ ತಾವಿದ್ದ ಮನೆಯನ್ನು ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗಲು ಮಲೋರಿ ಮತ್ತು ಟಾಮ್ ಡಿಸೈಡ್ ಮಾಡ್ತಾರೆ. ಅದೇ ರೀತಿ ಒಂದು ಮನೆಗೆ ಹೋಗಿ ಸೇರಿಕೊಳ್ತಾರೆ.
ಆಗ ಅಲ್ಲಿಗೆ ಆ ಒಂದು ಶಕ್ತಿ ಸೇರಿಕೊಂಡಿರುವ ಮೆಂಟಲ್ ಜನರು ಬರ್ತಾರೆ. ಮಲೋರಿಯನ್ನು ಅಲ್ಲಿಂದ ಕಳುಹಿಸಿ ಟಾಮ್ ಅವರೊಂದಿಗೆ ಹೊಡೆದಾಡ್ತಾನೆ. ಅಲ್ಲಿದ್ದವರೆಲ್ಲನನ್ನು ಸಾಯಿಸ್ತಾನೆ. ಆದರೆ ಅಷ್ಟರಲ್ಲಿ ಆ ಒಂದು ಶಕ್ತಿ ಅವನಲ್ಲೂ ಸೇರಿಕೊಳ್ಳುತ್ತೆ. ಇದರಿಂದ ಟಾಮ್ ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಅಲ್ಲಿಗೆ ಕತೆ ಸಿನಿಮಾದ ಆರಂಭದಲ್ಲಿ ಇದ್ದ ಪ್ಲೇಸ್ಗೆ ಬರುತ್ತೆ. ಮಲೋರಿ ಇಬ್ಬರು ಮಕ್ಕಳಿಗೂ ಟ್ರೈನಿಂಗ್ ಕೊಡ್ತಾ ಇರ್ತಾಳೆ. ಇದಾದ ನಂತರ 3 ಬೋಟ್ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಇದಾದ ನಂತರ ನಮಗೆ ಬೋಟಲ್ಲಿ ಹೋಗ್ತಿದ್ದ ಮಲೋರಿ ಮತ್ತು ಮಕ್ಕಳನ್ನು ತೋರಿಸ್ತಾರೆ. ನದಿಯಲ್ಲಿ ನೀರಿನ ಹರಿವು ಜಾಸ್ತಿ ಆದ್ದರಿಂದ ಅವರಿದ್ದ ಬೋಟ್ ಪಲ್ಟಿಯಾಗುತ್ತೆ. ಮುಂಚೆಯೇ ಯಾವ ರೀತಿ ಸಿಗ್ನಲ್ ಕೊಡಬೇಕೆಂದು ಮಕ್ಕಳಿಗೆ ತಿಳಿಸಿದ್ದರಿಂದ ನೀರಲ್ಲಿ ಮುಳುಗಿ ಬೇರೆ ಬೇರೆಯಾಗಿದ್ದರೂ ಮತ್ತೆ ಒಂದೇ ಆಗ್ತಾರೆ. ನಂತರ ಹಕ್ಕಿಯ ಕೂಗಿಗೆ ಅನುಗುಣವಾಗಿ ಮಲೋರಿ ಮಕ್ಕಳೊಂದಿಗೆ ಕಾಡಿನಲ್ಲಿ ಹೋಗ್ತಾಳೆ. ಕಾಡಿನಲ್ಲಿ ಹೋಗ್ತಾ ಇರುವಾಗ ಆ ಒಂದು ಶಕ್ತಿ ಮಲೋರಿಯ ಮೈಂಡನ್ನು ಡೈವರ್ಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಇದರ ಮಧ್ಯೆ ಇಬ್ಬರು ಮಕ್ಕಳು ಕೂಡ ಬೇರೆ ಬೇರೆಯಾಗಿ ಡಿವೈಡ್ ಆಗ್ತಾರೆ. ಮಲೋರಿ ಇಬ್ಬರನ್ನು ಹುಡುಕಿ ತನ್ನ ಜೊತೆ ಕರ್ಕೊಂಡು ಹೊರಡ್ತಾಳೆ. ಆಗ ಒಂದು ಶಕ್ತಿ ಮಲೋರಿ ಮತ್ತು ಮಕ್ಕಳನ್ನು ಬೆನ್ನಟ್ಟಿ ಬರುತ್ತೆ. ಅದರಿಂದ ತಪ್ಪಿಸಿಕೊಂಡು ಅವಳು ಬರಬೇಕಾದ ರಿಕ್ಕಿ ಅನ್ನೋನು ಇದ್ದ ಪ್ಲೇಸ್ಗೆ ಬಂದು ತಲುಪ್ತಾನೆ. ತಕ್ಷಣ ಬಾಗಿಲು ತೆಗೆದು ಮೂವರನ್ನು ಒಳಗೆ ಕರ್ಕೊಳ್ತಾನೆ. ಒಳಗೆ ಬಂದ ಮೇಲೆ ಗೊತ್ತಾಗುತ್ತೆ ರಿಕ್ಕಿ ಅನ್ನೋನು ಒಬ್ಬ ಬ್ಲೈಂಡ್ ವ್ಯಕ್ತಿ ಹಾಗೂ ಇದು ಬ್ಲೈಂಡ್ಗಳು ಇರುವ ಸ್ಕೂಲ್ ಅಂತ ಗೊತ್ತಾಗುತ್ತೆ. ಅಲ್ಲಿ ಮಲೋರಿ ಚೆಕಪ್ ಮಾಡಿದ ಡಾಕ್ಟರ್ ಇರ್ತಾರೆ. ಮಲೋರಿ ಮತ್ತು ಇಬ್ಬರು ಮಕ್ಕಳು ಬಂದಿದ್ದರಿಂದ ಡಾಕ್ಟರ್ಗೆ ಖುಷಿಯಾಗುತ್ತೆ. ಅಲ್ಲಿಯವರೆಗೆ ಇಬ್ಬರು ಮಕ್ಕಳನ್ನು ಬಾಯ್ ಅಂಡ್ ಗರ್ಲ್ ಅಂತಾನೆ ಕರೀತಿದ್ದ ಮಲೋರಿ ಇಬ್ಬರಿಗೂ ಹೆಸರನ್ನು ಇಡ್ತಾಳೆ. ಹುಡುಗನಿಗೆ ಟಾಮ್ ಮತ್ತು ಹುಡುಗಿಗೆ ಒಲಿಂಪಿಯಾ ಅಂತ ಹೆಸರಿಡ್ತಾಳೆ. ಹಾಗೆ ತನ್ನ ಹತ್ತಿರ ಇದ್ದ ಹಕ್ಕಿಗಳನ್ನು ಮಲೋರಿ ಓಪನ್ ಮಾಡಿ ಬಿಡುತ್ತಾಳೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಮೂವಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.